ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಹಾರ ಅರ್ಪಿಸಿ ಘೋಷಣೆಗಳೊಂದಿಗೆ ಸಂಭ್ರಮಾಚರಣೆ. ನಗರದ ನಚಿಕೇತ ನಿಲಯದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಶುಕ್ರವಾರದಂದು ಬೆಳಗ್ಗೆ ಜಿಲ್ಲಾ ಮಾದಿಗ ಒಕ್ಕೂಟ ಮತ್ತು ಮಾದಿಗ ದಂಡೋರ ಸಮಿತಿ ವತಿಯಿಂದ ಪುಷ್ಪಹಾರ ಅರ್ಪಿಸಿ ಸಿಹಿ ಹಂಚುವ ಮೂಲಕ ಒಳ ಮೀಸಲಾತಿ ಆದೇಶ ಕುರಿತು ಸಂಭ್ರಮ ಆಚರಣೆಯನ್ನು ಮಾಡಿದರು. ಸಂಭ್ರಮಾಚರಣೆಯಲ್ಲಿ ಕರ್ನಾಟಕ ಮಾದಿಗ ದಂಡೋರ ಹೂವಳ್ಳಿ ಕೃಷ್ಣಪ್ಪ, ಚನ್ನಸುಂದ್ರ ವೆಂಕಟೇಶ್, ಕೆಎಸ್ ವೆಂಕಟಸ್ವಾಮಿ, ಹಾಲೇರಿ ಮುನಿರಾಜು, ಎಂ ರವಿಕುಮಾರ್, ಶಿವಣ್ಣ, ಎಂ ಶ್ರೀನಿವಾಸ್, ನಾಗೇಶ್ ಕೊಳಗಾನಹಳ್ಳಿ, ವೆಂಕಟೇಶ್, ಮಂಜುಳಾ, ವಿಎಸ್ ರಾಮ್ ರಿಟೇಕ್, ಪ್ರಧಾನ ಕಾರ್ಯದರ್ಶಿ ಮಂಜುಳಮ್ಮ, ಮುನಿಗಂಗಯ್ಯ, ಮಲ್ಬಾಗಲ್ ತಾಲೂಕು ಅಧ್ಯಕ್ಷರು ಶ್ಯಾಮರಾಜು, ಕಲಾಮಂಡಳಿ ಅಧ್ಯಕ್ಷರು ಹೂವಳ್ಳಿ ಕೃಷ್ಣಪ್ಪ, ಚನ್ನಸುಂದ್ರ ವೆಂಕಟೇಶ್ವಪ್ಪ, ಮುನಿರಾಜು, ಶ್ರೀನಿವಾಸ್, ಅನಸೂಯಮ್ಮ, ಮಂಜುಳಮ್ಮ, ಹಾಲೇರಿ ಮುನಿರಾಜ್, ರವಿಕುಮಾರ್, ಶಿವಣ್ಣ, ಮುರಳಿ, ಮೋಚಿಪಾಳ್ಯ ನಾಗೇಶ್, ಮಂಜು, ತಿರುಮಲ, ಎಂ ಶ್ರೀನಿವಾಸ್ ಮತ್ತು ವಿ ಮಂಜುಳಮ್ಮ, ಶ್ಯಾಮ್ ರಾಜ್ ಸೇರಿದಂತೆ ಸಮುದಾಯದವರು ಉಪಸ್ಥಿತರಿದ್ದರು. ಮಾನ್ಯ ಬಂಧುಗಳೇ, ಏನು ನಮ್ಮ ರಾಷ್ಟ್ರದಲ್ಲಿ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೊಟ್ಟಿದೆ. ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡಬೇಕಂತೇಳಿ ಒಂದು ತೀರ್ಮಾನ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಅದಕ್ಕೆ ಬದ್ಧರಂತೆ ಮಾನ್ಯ ಸಮಾಜ ಕಲ್ಯಾಣ ಕೇಂದ್ರ ಸಚಿವರಾದಂಥ ಹಿಂದಿನ ಮಾಜಿ ಕೇಂದ್ರ ಸಚಿವರಾದ ಎನ್ ನಾರಾಯಣಸ್ವಾಮಿ ಅವರು ಒಬ್ಬರೇ ಏನೇ ಮಾಡಿ ಮೊನ್ನೆ ಚುನಾವಣೆ ಕೂಡ ಅವರು ನಿಲ್ಲೋದಿಲ್ಲ. ಯಾಕೆಂದರೆ ಒಳ ಮೀಸಲಾತಿ ಕೊಡೋ ತನಕ ಕರ್ನಾಟಕದಲ್ಲಿ ನಾನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಸ್ವಂತ ಖರ್ಚಿನಿಂದ ಸ್ವಂತ ದುಡ್ಡು ಹಾಕ್ಕೊಂಡು ಕೊಟ್ಟ ಮಾತಿನಂತೆ ಅವರು ದುಡ್ಡನ್ನು ಕೊಟ್ಟು ವಕೀಲರಿಗೆ ಖರ್ಚು ಮಾಡಿ ಸುಪ್ರೀಂ ಕೋರ್ಟ್ ಖರ್ಚು ಮಾಡಿ ಕೇಸನ್ನು ಗೆದ್ದುಕೊಟ್ಟಿದ್ದಾರೆ. ಅವರಿಗೆ ಅನೇಕ ಧನ್ಯವಾದ ತಿಳಿಸ್ತೇನೆ. ಮತ್ತು ಅದೇ ರೀತಿ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂ ಶಂಕರಪ್ಪ ಅವರು ಕೂಡ ಹಳ್ಳಿಗೆ ಹೋಗಿ ಕಾಲೋನಿಗೆ ಹೋಗಿ ಒಳ ಮೀಸಲಾತಿ ಏನು ಗೊತ್ತಿರಲಿಲ್ಲ ಅವರನ್ನು ಎತ್ತುಗಟ್ಟಿ ಅವರನ್ನು ಮುಖಂಡರನ್ನಾಗಿ ಮಾಡಿ ಒಳ ಮೀಸಲಾತಿ ಏನನ್ನೋದು ತಿಳ್ಕೊಳ್ರಿ, ಕೊಡಿರಿ ಅಂತೇಳಿ ಅವರು ನಾನು ಸಾಯೋ ಒಳಗಾಗಿ ನಾನು ಈ ಸಮುದಾಯಕ್ಕೆ ಒಳ ಮೀಸಲಾತಿ ತಂದು ಕೊಡಲೇಬೇಕು ಅಂತೇಳಿ ಅವರು ಕೂಡ ಮಾಡಿದ್ದಾರೆ. ಮತ್ತು ದಿವಂಗತ ಸಿ ಕೆ ಜಯರಾಮ್ ಕೂಡ ಅವರು ಕೂಡ ನಮಗೆ ಭಾಳ ಕಷ್ಟಪಟ್ಟು ಹಳ್ಳಿ ತಿರುಗಿ ಈ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅವನ್ನೆಲ್ಲ ಈ ಸಮಯದಲ್ಲಿ ನೆನಪಿಸಿಕೊಂಡು ಹಲವಾರು ಜನರಿಗೆ ನಮ್ಮ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಸಮಾಜ ಏನಿವತ್ತು ಇಡೀ ನಮ್ಮ ಮಾದಿಗ ಜನಾಂಗ ಏನಿದೆ ರಾಜ್ಯದಲ್ಲಿ ಅವನ್ನೆಲ್ಲ ಪ್ರತ್ಯೇಕವಾಗಿ ಕರೆಸಿ RSS ಮುಖಂಡರಾದಂಥ ವಾದಿರಾಜ್ ಅವರು ವಿಶೇಷವಾಗಿ ನಾನು ಧನ್ಯವಾದಗಳು ಹೇಳ್ತೇನೆ. ಅವರಿಂದ ಇವಾಗ ನಮಗೆ ಚರ್ಚಿಸಿ ಎಲ್ಲ ಸಮುದಾಯ, ಭೋವಿ ಸಮುದಾಯವರನ್ನ, ಒಲೆ ಸಮುದಾಯವರನ್ನು, ಮಾದಿಗರನ್ನು, ಈ ಕಾಂಗ್ರೆಸ್, JDS, BJP ಅನ್ನದೇ ಅವರೆಲ್ಲೂ ಕರೆಸಿ ಚರ್ಚೆ ಮಾಡಿ ನಮಗೆ ಹಲವಾರು ರೀತಿಯಲ್ಲಿ ನಮಗೆ ಅನುಕೂಲಗಳನ್ನು ಮಾಡ್ತಕ್ಕಂಥ ಅವರಿಗೆ ವಾದಿರಾಜ್ ಮಾದಿಗ ದಂಡೋರದ ನಾವು ಬರಬೇಕಪ್ಪ ಕವರ್ ಮಾಡಿ ಈ ಬಗ್ಗೆ ಅಟ್ಲ ಸುಮ್ಮನೆ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ತುಳಿತಕ್ಕೊಳಗಾಗಿರುವಂತಹ ತಳಹದಿಯಲ್ಲಿರುವಂತಹ ಎಲ್ಲ ಜಾತಿಗಳು ಕೂಡ ಇವತ್ತು ತಲೆ ಎತ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಮೀಸಲಾತಿಯಲ್ಲಿ ಇವತ್ತು ಒಳ ಮೀಸಲಾತಿಯನ್ನು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ವಿಂಗಡಣೆ ಮಾಡಿಕೊಡಬೇಕು ಅಂತೇಳಿ ನನ್ನ ಮಾದಿಗ ಸಮುದಾಯ, ಮಾದಿಗ ದಂಡೋರ ಮತ್ತು MRPS ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಕಳೆದ 30 ವರ್ಷಗಳಿಂದ ಸುದೀರ್ಘವಾದಂಥ ಒಂದು ಪ್ರಯಾಣದಲ್ಲಿ ಅನೇಕ ಇವತ್ತು ಕಾರ್ಯಕರ್ತರನ್ನು ಇವತ್ತು ಮಾದಿಗ ದಂಡೋರ ಕಳ್ಕೊಂಡು ಅಂತಿಮವಾಗಿ ಈ ಒಂದು ಒಳ ಮೀಸಲಾತಿ ವರ್ಗೀಕರಣದ ರೂವಾರಿಗಳಾಗಿರುವಂತಹ ಗೌರವಾನ್ವಿತ ಮಂದಕೃಷ್ಣ ಮಾದಿಗವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾದಿಗ ದಂಡೋರ ಈ ಒಂದು ಒಳ ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ತಾ ಸರ್ಕಾರಕ್ಕೆ ಅನೇಕ ರೀತಿಯಾದಂಥ ಹೋರಾಟಗಳನ್ನು ಇಡೀ ನನ್ನ ಸಮುದಾಯದ ಎಲ್ಲ ನಾಯಕರು ಕೂಡ ಒಳಗೊಂಡು ಮಾಡಿ ಅಂತಿಮವಾಗಿ ನಿನ್ನೆ ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ ಇವತ್ತು ಒಂದು ಮಹತ್ವವಾದಂಥ ಒಂದು ತೀರ್ಪನ್ನು ಇವತ್ತು ಕೊಟ್ಟಿದೆ. ನಾವು ಮೊದಲನೇದಾಗಿ ಮಾದಿಗ ಸಮುದಾಯ ಮತ್ತು
ಎಲ್ಲ ಸಮುದಾಯಗಳು ಸೇರಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಗೌರವಪೂರ್ವಕವಾಗಿ ಇವತ್ತು ನಮನಗಳನ್ನು ಸಲ್ಲಿಸುತ್ತಾ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಮತ್ತು ಈ ಒಂದು ಪೂರಕವಾದಂಥ ವಾತಾವರಣ ಕೊಟ್ಟಿರುವಂತಹ ಗೌರವಾನ್ವಿತ ಮಂದಕೃಷ್ಣ ಮಾದಿಗ ಅವರು ಕೂಡ ಇವತ್ತು ಅಭಿನವ ಅಂಬೇಡ್ಕರ್ ಅಂತಲೇ ಹೆಸರನ್ನು ಪಡೆದು ಇವತ್ತು ಈ ನಿಮ್ನ ವರ್ಗಗಳ ಒಂದು ಏಳಿಗೆಗಾಗಿ ಇವತ್ತು ಅವರು ತನ್ನ 30 ವರ್ಷಗಳ ಸುದೀರ್ಘವಾದ ಹೋರಾಟದಲ್ಲಿ ಯಶಸ್ಸನ್ನು ಇವತ್ತು ಕಂಡಿದೆ. ಹಾಗಾಗಿ ಅವ್ರಿಗೂ ಕೂಡ ಕರ್ನಾಟಕದ ಕರ್ನಾಟಕ ಮಾದಿಗ ದಂಡೋರಾಗಿರ್ಬೋದು, ಕರ್ನಾಟಕದ ಮಾದಿಗ ಮಹಾಸಭಾ ಎಲ್ಲ ಸಂಘಟನೆಗಳು ಸೇರಿ ಕರ್ನಾಟಕದ ವತಿಯಿಂದ ಮಂದಕೃಷ್ಣ ಮಾದಿಗ ಅವರಿಗೆ ನಾವು ಗೌರವಪೂರ್ವಕವಾದಂಥ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತು ಈ ಒಂದು ಹೋರಾಟದಲ್ಲಿ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಎಲ್ಲ ವರ್ಗದ ಜನರು ಕೂಡ ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಇವತ್ತು ಪತ್ರಕರ್ತರಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ಏನು 30 ವರ್ಷಗಳ ಪ್ರಯಾಣದಲ್ಲಿ ಅವರು ನಮ್ಮ ಜೊತೆಯಾಗಿ ಇವತ್ತು ಏನು ನಮ್ಮ ಜೊತೆಯಾಗಿದ್ದರು, ಅದಕ್ಕೆ ಅವ್ರಿಗೂ ಕೂಡ ಈ ಒಂದು ವಿಜಯ ಅವ್ರಿಗೂ ಕೂಡ ನಾವು ಅಂಕಿತವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಯಾರೆಲ್ಲ ನಮಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾರೆಲ್ಲರೂ ಕೂಡ ನಮಗೆಲ್ಲ ಸಹಾಯವನ್ನು ಮಾಡಿದ್ದಾರೆ. ಈ ಹೋರಾಟಕ್ಕೆ ಇವತ್ತೇನು ಜಯ ಸಿಕ್ಕಿದೆ, ನಾವು ಎಲ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಜೈ ಮಾದಿಗ. ಜೈ ಮಾದಿಗ. ನನ್ನ ಹೆಸರು ಆರೋಳಿ ವೆಂಕಟೇಶ್ ಅಂತೇಳಿ, ಕರ್ನಾಟಕ ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷನಾಗಿ ಕಾನೂನು ಘಟಕದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮನ್ನರೇ, ಏನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಏನು ಮಾದಿಗ ಸಮಾಜದ ಕಟ್ಟಕಡೆಯಲ್ಲಿರ್ತಕ್ಕಂಥ ಮನುಷ್ಯನಿಗೆ ನ್ಯಾಯ ಸಿಗಬೇಕಂತೇಳಿ ಸುಮಾರು 30 ವರ್ಷಗಳಿಂದ ಕರ್ನಾಟಕ ಮಾದಿಗ ದಂಡೋರ MRPS ಎಲ್ಲ ಸಂಘಟನೆಗಳು ಸೇರಿ ನಾವು ಹಲವಾರು ರೀತಿಯಲ್ಲಿ ಉಗ್ರವಾದ ಹೋರಾಟಗಳನ್ನು ಮಾಡ್ತಾಯಿದ್ವಿ. ಆ ಹೋರಾಟಗಳಿಂದ ಅದರ ಪ್ರತಿಫಲವಾಗಿ ಸುಮಾರು ಆಡಳಿತ ಪಕ್ಷಗಳು ಏನೇ ಕಾನೂನು ಲೆಕ್ಕಾಚಾರದಲ್ಲಿ ಹೋದರೆ ಒಳ ಮೀಸಲಾತಿಯನ್ನು ತರಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕೆಲವೊಂದು ಸರ್ಕಾರಗಳು ಕೂಡ ನಮ್ಮ ಕಡತಗಳನ್ನು ಹಿಂದೆ ಹಾಕಿರ್ತಕ್ಕಂಥದ್ದು ಎಲ್ಲರೂ ಗಮನಿಸಿದ್ದೀರಿ. ಹಾಗೆ ತದನಂತರ ಕಾಲದಲ್ಲಿ 2004ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ SM ಕೃಷ್ಣ ಅವರ ಸರ್ಕಾರದಲ್ಲಿ ಸದಾಶಿವ ಆಯೋಗ ವರದಿಯನ್ನು ಮಾಡ್ತಾರೆ. ಸದಾಶಿವ ಸರ್ ಹನುಮಂತಪ್ಪರ ಅವರ ನ್ಯಾಯಾಧೀಶರಾದ ಹನುಮಂತಪ್ಪರ ಅವರನ್ನ ಆ ಸಮಿತಿ ಅಧ್ಯಕ್ಷರಾಗಿ ಮಾಡ್ತಾರೆ. ಕಾಲಕ್ರಮೇಣ ಅವರು ಹಿಂದಿರಿದಾಗ ಮೊನ್ನೆ ಧರ್ಮಸಿಂಗ್ ಅವರು ಬಂದಾಗ ಸದಾಶಿವರವರನ್ನು ನೇಮಕ ಮಾಡ್ತಾರೆ. ಸುಮಾರು 6-7 ವರ್ಷಗಳು ತಟಸ್ಥವಾಗಿರ್ತದೆ. ಯಾವುದೇ ರೀತಿಯಲ್ಲಿ ಸಮೀಕ್ಷೆಗಳು ನಡೆದಿಲ್ಲ, ಹಣಕಾಸುಗಳು ಒದಗಿಸಿರಲಿಲ್ಲ. ಮತ್ತು ತದನಂತರ ಕಾಲದಲ್ಲಿ ಯಡಿಯೂರಪ್ಪನ ಸರ್ಕಾರ ಬಂದ ಮೇಲೆ ಸುಮಾರು 11 ಕೋಟಿ ರೂಪಾಯಿ ಸದಾಶಿವ ಅವರದ್ದು ಜಾರಿ ಮಾಡಬೇಕಂದ್ರೆ ಇಡೀ ರಾಜ್ಯದಲ್ಲಿ ಸಮೀಕ್ಷೆಯನ್ನು ಮಾಡಬೇಕಾಗ್ತದೆ. ಆ ಸಮೀಕ್ಷೆಗೆ ಹಣ ಒದಗಿಸಿಕೊಡ್ತಕ್ಕಂಥ ಯಡಿಯೂರಪ್ಪನಿಗೆ ನಾವು ಮುಖ್ಯವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ನಂತರ ಸರ್ಕಾರಗಳು ಬರ್ತಾ ಬರ್ತಾ ಏನಾಯಿತು, ನಮ್ಮ ಹೋರಾಟಗಳು ಜಾಸ್ತಿ ಆಯಿತು. ಒಳ ಮೀಸಲಾತಿ ಕೊಡೋಕ್ಕೆ ಆಗೋದಿಲ್ಲ, ಸಂವಿಧಾನ ಇಲ್ಲ ಅಂತಂದಾಗ